ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ದೋಸ್ತಿಗಳಿಂದಲೇ ಕಂಟಕಾನ, ಜೊತೆಗಿದ್ದವರೇ ದರ್ಶನ್ಗೆ ಹಳ್ಳ ತೋಡ್ತಾರಾ? ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಗೆ ಪ್ರದೋಷ್ ಅರ್ಜಿಯನ್ನ ಹಾಕಿದ್ದಾರೆ. ಪ್ರದೋಷ್ ಬಳಿಕ ಮಾಫಿ ಸಾಕ್ಷಿಗಾಗಿ ಮತ್ತೊಂದು ಅರ್ಜಿ ಕೂಡ ಹಾಕಲಾಗಿದೆ. ಈಗ ಮಾಫಿ ಸಾಕ್ಷಿ ಅರ್ಜಿ ಹಾಕೋದಕ್ಕೆ ಆರೋಪಿ ವಿನಯ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅರ್ಜಿ ಹಾಕಲಿದ್ದಾರೆ. ಆರೋಪಿ ನಂಬರ್ 10 ವಿನಯ್ ತನ್ನ ಅರ್ಜಿಯನ್ನ ಸ್ವೀಕರಿಸುವಂತೆ ಮನವಿ ಮಾಡಿಕೊಳ್ಳೋದಕ್ಕೆ ತಯಾರಿಯನ್ನ ನಡೆಸಿದ್ದಾರೆ. ವಿನಯ್ ಅರ್ಜಿ ಸಲ್ಲಿಸೋದಕ್ಕೆ ಕೋರ್ಟ್ನಲ್ಲೇ ಕಾಯ್ತಾ ಇದ್ದಾರೆ. ಪ್ರದೋಷ್ ಅರ್ಜಿ ವಿಚಾರಣೆ ನಡೆಸಿದೆ ಈಗಾಗಲೇ ಕೋರ್ಟ್. ವಿಡಿಯೋ ಕಾನ್ಫರೆನ್ಸ್ ಮುಖೇನ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಹಾಜರಾಗಿದ್ರು. ವಿಡಿಯೋ ಕಾನ್ಫರೆನ್ಸ್ ಮುಖೇನ ಆರೋಪಿ ಪ್ರದೋಷ್ ಕೂಡ ವಿಸಿ ಮೂಲಕ ಹಾಜರಾಗಿದ್ರು. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಪ್ರದೋಷ್ ಅರ್ಜಿ ವಿಚಾರಣೆ ಶುರುವಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೋಷ್ ಅವರ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಹಾಗಾದ್ರೆ ಈಗ ಏನು ವಾದ ಆಯಿತು? ಪ್ರಸನ್ನ ಕುಮಾರ್ ಅವರು ಮೊದಲಿಗೆ ವಾದವನ್ನ ಮಂಡಿಸಿದರು. ಮೊದಲಿಗೆ ಕೋರ್ಟ್ ಆರೋಪಿ ಸಲ್ಲಿಸಿದ್ದ ಅರ್ಜಿ ಬಗ್ಗೆ ವಿಚಾರಣೆ ನಡೆಸಬೇಕು. ಪ್ರಸನ್ನ ಕುಮಾರ್ ಹೇಳಿರುವಂತಹ ಮಾತುಗಳಿವು. ಮೊದಲಿಗೆ ಕೋರ್ಟ್ ಆರೋಪಿ ಸಲ್ಲಿಸಿದ್ದ ಅರ್ಜಿ ಬಗ್ಗೆ ವಿಚಾರಣೆ ನಡೆಸಬೇಕು. ಬಳಿಕ ಆತನಿಗೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳೋದಕ್ಕೆ ಅವಕಾಶ ಕೊಡಬೇಕು. ಇದನ್ನ ಇತರೆ ಆರೋಪಿಗಳು ವಿರೋಧ ಮಾಡೋಕೆ ಅವಕಾಶ ಇಲ್ಲ. ಸಿಆರ್ಪಿಸಿ 307 ಪ್ರಕಾರ ಅಪ್ರೂವರ್ ಆಗೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಮಾಫಿ ಸಾಕ್ಷಿ ಸಹಾಯವಾಗಲಿದೆ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ವಾದ ಮಾಡ್ತಾರೆ. ಇನ್ನು ಮತ್ತೊಬ್ಬ ಲಾಯರ್ ಹಷ್ಕತ್ ಪಾಷಾ ವಾದವನ್ನ ಮಾಡ್ತಾರೆ. ಅವ್ರೇನ್ ಹೇಳಿದ್ರು, ಏನಂತ ವಾದ ಮಂಡಿಸಿದ್ರು? ಈಗ ಪ್ರಸನ್ನ ಕುಮಾರ್ ಅವ್ರದ್ದು ಕೇಳಿದ್ವಿ. ಈಗ ಹಷ್ಮತ್ ಪಾಷಾ ನಿನ್ನೆ ವಿಚಾರಣೆ ಮುಗಿದು ಮುಂದೂಡಿಕೆಯಾಗಿತ್ತು. ಆದರೆ ಇವತ್ತು ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಹೇಳಲಾಗಿದೆ. ನಿನ್ನೆ ಕೋರ್ಟ್ ಅರ್ಜಿ ಸಲ್ಲಿಕೆ ಆಗಿದ್ದು ಗೊತ್ತಾಗಿಲ್ಲ. ಇವತ್ತು SPP ಬಂದು ವಾದ ಮಂಡಿಸ್ತಾ ಇದ್ದಾರೆ. ನಿನ್ನೆ ಅರ್ಜಿ ಸಲ್ಲಿಕೆ ವಿಚಾರ ಗೊತ್ತಾಗದ ಹಿನ್ನೆಲೆ ಹಷ್ಮತ್ ಪಾಷಾ ಆಕ್ಷೇಪವನ್ನ ವ್ಯಕ್ತಪಡಿಸಿರೋದು. ಯಾವ ಆರೋಪಿ ಮಾಫಿ ಸಾಕ್ಷಿ ಆಗಲು ಬಯಸುತ್ತಾನೋ ಆತನ ಹೇಳಿಕೆಯನ್ನ ದಾಖಲಿಸಬೇಕು. ಆರೋಪಿ ಹೇಳಿಕೆ ದಾಖಲಿಸದೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ನೀಡೋದಕ್ಕೆ ಅವಕಾಶ ಇಲ್ಲ. ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರದು, ನ್ಯಾಯದ ಪರ ಇರಬೇಕು ಅಂತ ಹೇಳಿ ಹಷ್ಮತ್ ಪಾಷಾ ಇಲ್ಲಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಹೌದು. ಈಗ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಕಾರಣಕ್ಕೆ ಸಡನ್ ಆಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಆ ಆರೋಪಿ ಏನಿದಾರಲ್ಲ ಪ್ರದೋಷ್ ಅವ್ರು ಬರಬೇಕು, ಹೌದು ನಾನೇ ಅರ್ಜಿ ಸಲ್ಲಿಸಿರೋದು ಅಂತ ಹೇಳಬೇಕು, ವಿಚಾರಣೆಗೆ ಒಳಪಡಬೇಕು. ಸೊ ಆ ರೀತಿಯಾಗಿ ಹಷ್ಮತ್ ಪಾಷಾ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಸೊ ಇನ್ನೂ ವಾದ ಬಾಕಿ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಆರಂಭ ಆಗುತ್ತೆ ವಿಚಾರಣೆ. ವಾದ ಪ್ರತಿವಾದ ಎಲ್ಲವನ್ನು ಆಲಿಸಿ ನ್ಯಾಯಾಧೀಶರು ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಬರ್ತಾರೆ ಅದು ಈಗಿರುವಂಥ ಕುತೂಹಲ. ಒಂದು ವೇಳೆ ಪ್ರದೋಷ್ ಅವರನ್ನ ಮಾಫಿ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿದ್ದೇ ಆದ್ರೆ, ಅವರ ಅರ್ಜಿಯನ್ನ ಪುರಸ್ಕರಿಸಿದ್ದೇ ಆದ್ರೆ, ದರ್ಶನ್ ಮತ್ತು ಗ್ಯಾಂಗ್ಗೆ ಯಾವ ರೀತಿಯಾದಂತಹ ಸಂಕಷ್ಟ ಎದುರಾಗುತ್ತೆ, ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಬಹುದು, ಇದು ಕೂಡ ಒಂದು ಪ್ರಶ್ನೆನೆ. ಬಹಳ ಪ್ರಮುಖವಾಗಿ ಪ್ರದೋಷ್ ಅವರ ಪಾತ್ರದ ಬಗ್ಗೆ ನಾವು ಮಾತನಾಡಲೇಬೇಕು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದವರು ಬೇರೆ, ಆತನನ್ನ ಹತ್ಯೆ ಮಾಡಿದವರು ಬೇರೆ. ಪ್ರದೋಷ್ ಅವರ ಪಾತ್ರ ಏನು?